ಹಲೋ ಫ್ರೆಂಡ್ಸ್, ನಾನು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಪೂರ್ವಜರು ಹೇಳಿದಂತಹ ಯಕ್ಷಗಾನದ ಒಂದು ಹರಕೆ ಇದೆ. ಸೊ ಅದನ್ನು ಸಲ್ಲಿಸಲು ಅಂತ ಹೇಳಿ ನಾವು ಬಂದಿದ್ದೇವೆ, ಫ್ಯಾಮಿಲಿ ಜೊತೆ ಬಂದಿದ್ದೇವೆ. ಸೊ ಮೊದಲು ಚೌಕಿ ಪೂಜೆ ಇರ್ತದೆ ಅಂತ ಹೇಳಿ ಮತ್ತೆ ಯಕ್ಷಗಾನ. ಆ ಹರಕೆಯನ್ನು ಸಲ್ಲಿಸುವಂತಹ ಭಾಗ್ಯ ನಮಗೆ ಸಿಕ್ಕಿದೆ, ಹಾಗಾಗಿ ನಾವಿಲ್ಲಿ ಬಂದಿದ್ದೇವೆ. ಮೊದಲು ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ಚೌಕಿ ಪೂಜೆ ಇರ್ತದೆ. ಒಂದು 6:30 ಗಂಟೆಗೆ ಯಕ್ಷಗಾನ ಶುರುವಾಗ್ತದೆ ಅಂತ ಹೇಳಿದ್ದಾರೆ. 6:30ಯಿಂದ ಒಂದು ರಾತ್ರಿ 1 ಗಂಟೆ ತನಕ ಇರಬಹುದು ಅಂತ ಹೇಳಿದ್ದಾರೆ. ಸೊ ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗುವ ಅಂತ ಹೇಳಿ ಬಂದಿದ್ದೇವೆ. ಇಲ್ಲಿ ತಾಯಿ ಅಲಂಕಾರ ನೋಡೋದೇ ತುಂಬಾನೇ ಚಂದ. ಅದೇ ರೀತಿ ತಾಯಿಗೆ ಹೂವಿನ ಪೂಜೆ, ಕುಂಕುಮಾರ್ಚನೆ ಇರ್ತದೆ. ಮಂಗಳೂರು ಸಿಟಿಯಿಂದ ಒಂದು 25 ಕಿಲೋಮೀಟರ್ ಈ ದೇವಸ್ಥಾನ ಇದೆ. ಬೇರೆ ಊರಿಂದ ಬರೋದಾದ್ರೆ ಇಲ್ಲಿ ಸ್ಟೇ ಆಗ್ಲಿಕ್ಕೆ ಅಂತ ಹೇಳಿ ಲಾಡ್ಜ್ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿ ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಸುತ್ತಲೂ ನಂದಿನಿ ನದಿ, ನಡುವಲ್ಲಿ ದೇವಸ್ಥಾನ. ಪುರಾಣವನ್ನು ನೋಡೋದಾದ್ರೆ ದುಷ್ಟ ಅರುಣಾಸುರನನ್ನು ಕೊಂದು ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಿ ಪ್ರತೀತಿ. ಜೀವನದಲ್ಲಿ ಏನೇ ಒಂದು ಕಷ್ಟದ ಸಂದರ್ಭಗಳು ಬಂದರೂ ಏನಾದರೂ ತಾಯಿಗೆ ಹೂವಿನ ಪೂಜೆಯೋ ಕುಂಕುಮಾರ್ಚನೆಯನ್ನು ಕೊಡ್ತೇನೆ ಅಂತ ಹೇಳಿ ಹರಕೆ ಹೊತ್ತಾಗ ಆ ಕಷ್ಟಗಳು ನೀರಾಗಿ ಹೋಗ್ತದೆ. ಯಾಕೆಂತೇಳಿ ಇದು ನನ್ನ ಅನುಭವದ ಮಾತು ಕೂಡ ಹೌದು. ಈ ದೇವಸ್ಥಾನಕ್ಕೆ ಬರೋದೇ ಒಂದು ಸಂತೋಷ. ಅದೇ ರೀತಿ ಹರಕೆ ಪೂರ್ಣ ಆಯ್ತಲ್ಲ ಅಂತ ಹೇಳಿ ಅದು ಕೂಡ ಒಂದು ರೀತಿಯ ಸಂತೋಷ ಇದೆ. ಈಗ ಚೌಕಿ ಪೂಜೆಗೆ ಹೋಗ್ಬೇಕು, ಆಮೇಲೆ ಯಕ್ಷಗಾನ ಇರುತ್ತೆ. ನೀವು ಫ್ಯಾಮಿಲಿ ಜೊತೆ ಬನ್ನಿ, ತಾಯಿ ದರ್ಶನ ಪಡೆಯಿರಿ. ಬಾಯ್ ಎಲ್ರಿಗೂ.